Hello students, welcome to online class. It is my 26th session. So in this session let us discuss one very simple concept, that is place of supply of goods. So place of supply of goods ಅನ್ನ ನೋಡೋಣ. ತುಂಬಾನೇ ಸಿಂಪಲ್ ಕಾನ್ಸೆಪ್ಟ್ ಇದು. ಸೊ ಎಕ್ಸಾಮು ಕೂಡ ಬರುವಂಥದ್ದು ಡೌಟೇ, ಆ ಥರದ ಕಾನ್ಸೆಪ್ಟ್ ಅಷ್ಟು ಸಿಂಪಲ್ ಇದೆ. ಸೊ ಪ್ಲೇಸ್ ಆಫ್ ಸಪ್ಲೈ ಆಫ್ ಗೂಡ್ಸ್, GST is a destination based tax. So you already know the goods or services will be taxed at the place where they are consumed and not at the origin. So the state where they are consumed will have the right to collect GST. So place of supply of goods. Place of supply of goods under GST defines whether the transaction will be counted as intrastate or interstate, and accordingly levy of SGST, CGST and IGST will be determined. ಸೊ ಈಗ ನಿಮಗೆ ಗೊತ್ತಿದೆ GST ಅನ್ನೋದು ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್, ಇದು ಮ್ಯಾನುಫ್ಯಾಕ್ಚರ್ ಬೇಸ್ಡ್ ಟ್ಯಾಕ್ಸ್ ಅಲ್ಲ. ಈಗ ಒಂದು ಗೂಡ್ಸನ್ನು ಕುಶಾಲನಗರದಲ್ಲಿ ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನು ಕೇರಳಕ್ಕೆ ಸೇಲ್ ಮಾಡಿದ್ರೆ GST ಎಲ್ಲಿಗೆ ರೀಚ್ ಆಗಿದೆ, ಅದು ಗೂಡ್ಸ್ ಎಲ್ಲಿ ಕನ್ಸ್ಯೂಮ್ ಆಗಿದೆ, ಎಲ್ಲಿ ಕೇರಳದಲ್ಲಿ. ಹಾಗಾಗಿ ಕೇರಳದಲ್ಲಿ GST ಅನ್ನು ಕಲೆಕ್ಟ್ ಮಾಡ್ತಾರೆ. ಅದಕ್ಕೆ ಇಲ್ಲಿಂದ ನಾವು ಕುಶಾಲನಗರದಿಂದ ಮೈಸೂರಿಗೆ ಸೇಲ್ ಮಾಡಿದ್ರೆ ಮೈಸೂರಲ್ಲಿ GST ಅನ್ನು ಕಲೆಕ್ಟ್ ಮಾಡ್ತಾರೆ. ಅದೇ ಬ್ಯಾಂಗ್ಳೂರಿಂದ ನಾವು ಬ್ಯಾಂಗ್ಳೂರಲ್ಲಿ ಗೂಡ್ಸನ್ನು ಉತ್ಪಾದನೆ ಮಾಡಿ ಕುಶಾಲನಗರಕ್ಕೆ ಸೇಲ್ ಮಾಡಿದ್ರೆ ಆಗ ನಾವು ಇಲ್ಲಿ ಪರ್ಚೇಸ್ ಮಾಡಿದ್ದೆ ಇಲ್ಲಿ ಕುಶಾಲನಗರದಲ್ಲಿ GST ಅನ್ನು ಕಲೆಕ್ಟ್ ಮಾಡ್ತಾರೆ. ಸೊ ಅದು ಪ್ಲೇಸ್ ಆಫ್ ಸಪ್ಲೈ. ಸೊ ಇಲ್ಲಿ ಡಿಫ್ರೆಂಟ್ ಸಿಚುವೇಶನ್ ಮತ್ತು ಪ್ಲೇಸ್ ಆಫ್ ಸಪ್ಲೈ ಇದೆ ನೋಡಿ. ಇಲ್ಲಿ ವೇರ್ ದ ಸಪ್ಲೈ ಇನ್ವಾಲ್ವ್ ಮೂವ್ಮೆಂಟ್ ಆಫ್ ಗೂಡ್ಸ್, location of the goods at the time at which the movement of goods terminate for delivery to the recipient. Then where the goods are delivered on the direction of a third person. ಈಗ ಇದೆಲ್ಲ ಬೇರೆ ಬೇರೆ ಸಿಚುವೇಶನ್ಸ್, ಆ ಸಂದರ್ಭದಲ್ಲಿ ಪ್ಲೇಸ್ ಆಫ್ ಸಪ್ಲೈ ಯಾವುದು ಅಂತ ಹಾಗೆ. ಸೊ ಅದೇ ವೇರ್ ದ ಗೂಡ್ಸ್ ಸಪ್ಲೈ ಇನ್ವಾಲ್ವ್ ಮೂವ್ಮೆಂಟ್ ಆಫ್ ಗೂಡ್ಸ್ ಅಂದರೆ ಮೂವ್ಮೆಂಟ್ ಆಫ್ ಗೂಡ್ಸ್ ಒಂದು ಕಡೆ ಮತ್ತೊಂದು ಕಡೆ ಹೋಗ್ತಾ ಇದ್ದಾಗ ಆಗ ಲೊಕೇಶನ್ ಆಫ್ ದ ಗೂಡ್ಸ್ ಎಟ್ ದ ಟೈಮ್ ಅಟ್ ವಿಚ್ ದ ಮೂವ್ಮೆಂಟ್ ಆಫ್ ಗೂಡ್ಸ್ ಟರ್ಮಿನೇಟ್ ಫಾರ್ ಡೆಲಿವರಿ, ಎಲ್ಲಿ ಹೋಗಿ ಅದು ಡೆಲಿವರಿ ಆಗುತ್ತೆ ಅದು ಟೈಮ್ ಏನು ಪ್ಲೇಸ್ ಆಫ್ ಸಪ್ಲೈ ಆಗುತ್ತೆ. ಅದೇ ವೇರ್ ದ ಗೂಡ್ಸ್ ಆರ್ ಡೆಲಿವರ್ಡ್ ಆನ್ ದ ಡೈರೆಕ್ಷನ್ ಆಫ್ ಎ ಥರ್ಡ್ ಪರ್ಸನ್, ಪ್ರಿನ್ಸಿಪಲ್ ಪ್ಲೇಸ್ ಆಫ್ ಬಿಸ್ನೆಸ್ ಆಫ್ ಥರ್ಡ್ ಪರ್ಸನ್. ಆ ಥರ್ಡ್ ಪರ್ಸನ್ ಎಲ್ಲಿಗೆ ಗೂಡ್ಸನ್ನು ಕಳಿಸ್ಕೊಡ್ಲಿಕ್ಕೆ ಹೇಳಿದ್ದಾನೆ ಅದು ಏನು ಪ್ಲೇಸ್ ಆಫ್ ಸಪ್ಲೈ ಆಗುತ್ತೆ. ವೇರ್ ದ ಸಪ್ಲೈ ಡಸ್ ನಾಟ್ ಇನ್ವಾಲ್ವ್ ಮೂವ್ಮೆಂಟ್ ಆಫ್ ಗೂಡ್ಸ್, ಸೊ ಏನು ಸಪ್ಲೈಯಲ್ಲಿ ಗೂಡ್ಸೇ ಮೂವ್ ಆಗಲ್ಲ, ಆಗ ಲೊಕೇಶನ್ ಆಫ್ ಸಚ್ ಗೂಡ್ಸ್ ಎಟ್ ದ ಟೈಮ್ ಆಫ್ ದ ಡೆಲಿವರಿ, ಡೆಲಿವರಿ ಆಗುವಾಗ ಎಲ್ಲಿ ರೀಚ್ ಆಗುತ್ತೆ ಅದು ಟೈಮ್ ಆಫ್ ಸಪ್ಲೈ. ವೇರ್ ದ ಗೂಡ್ಸ್ ಆರ್ ಅಸೆಂಬಲ್ಡ್ ಆರ್ ಇನ್ಸ್ಟಾಲ್ಡ್ ಎಟ್ ಸೈಟ್, ಪ್ಲೇಸ್ ಆಫ್ ಸಚ್ ಇನ್ಸ್ಟಾಲೇಷನ್. ಈಗ ಕೆಲವು ಮಿಷನರಿಯನ್ನೆಲ್ಲ ಇನ್ಸ್ಟಾಲ್ ಮಾಡಲಿಕ್ಕೆ ಇರುತ್ತಲ್ಲ, ಆ ಮಿಷನರಿ ಎಲ್ಲಿ ಇನ್ಸ್ಟಾಲ್ ಆಗಿದೆ ಆ ಪ್ಲೇಸ್. ವೇರ್ ದ ಗೂಡ್ಸ್ ಆರ್ ಸಪ್ಲೈಡ್ ಆನ್ ಬೋರ್ಡ್ ಎ ಕನ್ವಿಯನ್ಸ್ including a vessel, an aircraft, a train or a motor vehicle, location at which such goods are taken on board. ಕೆಲವೊಮ್ಮೆ ಈ ದೊಡ್ಡ ದೊಡ್ಡ ಗೂಡ್ಸನ್ನು ಏನು ಲೋಡ್ ಮಾಡಿ ಕಳಿಸ್ತಾರೆ, ಬಟ್ ಆ ಲೋಡ್ ಎಲ್ಲಿಗೆ ಹೋಗುತ್ತೆ ಅದು ಪ್ಲೇಸ್ ಆಫ್ ಸಪ್ಲೈ ಆಗುತ್ತೆ. ಗೂಡ್ಸ್ ಇಂಪೋರ್ಟೆಡ್ ಇನ್ ಟು ಇಂಡಿಯಾ, ಲೊಕೇಶನ್ ಆಫ್ ದ ಇಂಪೋರ್ಟರ್. ಓಕೆ, ಈಗ ಫಾರಿನ್ನಿಂದ ನೀವು ಇಂಡಿಯಾಕ್ಕೆ ಗೂಡ್ಸನ್ನು ತರಿಸಿದ್ರೆ ಇಂಡಿಯಾದಲ್ಲಿ ಯಾವ ಪ್ಲೇಸ್ ಗೂಡ್ಸ್ ಯಾವ ಸ್ಟೇಟಿಗೆ, ಫಾರ್ ಎಕ್ಸಾಂಪಲ್ ಆಂಧ್ರ ಸ್ಟೇಟ್ ಅವರು ಅಮೇರಿಕಾದಿಂದ ಏನೋ ಮೆಡಿಕಲ್ ಎಕ್ವಿಪ್ಮೆಂಟನ್ನು ತರಿಸಿದ್ರು, ಆಗ ಇಂಡಿಯಾದಲ್ಲಿ ಲೊಕೇಶನ್ ಯಾವುದು ಆಂಧ್ರ, ಸೊ ಅದು ಯಾವುದು ಪ್ಲೇಸ್ ಆಫ್ ಸಪ್ಲೈ. ದೆನ್ ಗೂಡ್ಸ್ ಎಕ್ಸ್ಪೋರ್ಟೆಡ್ ಫ್ರಮ್ ಇಂಡಿಯಾದಿಂದ ಫಾರಿನಿಗೆ ನಾವು ಸೇಲ್ ಮಾಡಿದ್ರೆ ಗೂಡ್ಸನ್ನು, ಆಗ ಯಾವ ಪ್ಲೇಸು ಲೊಕೇಶನ್ ಔಟ್ಸೈಡ್ ಇಂಡಿಯಾ, ಯಾಕಂದರೆ ಗೂಡ್ಸ್ ಎಲ್ಲೂ ಹೋಯ್ತು, ಈಗ ಫಾರಿನಿಗೆ ಹೋಯಿತು, ಯಾವ ದೇಶಕ್ಕೆ ಹೋಗಿದೆ ಅದು ಪ್ಲೇಸ್ ಆಫ್ ಸಪ್ಲೈ ಆಗುತ್ತೆ. ಸೊ ಇದೆಲ್ಲ ಡಿಫ್ರೆಂಟ್ ಸಿಚುವೇಶನ್ ಮತ್ತು ಪ್ಲೇಸ್ ಆಫ್ ಸಪ್ಲೈ. ಸೊ ಕ್ವಶನ್ ನೋಡೋಣ. ಡಿಟರ್ಮೈನ್ ದ ಪ್ಲೇಸ್ ಆಫ್ ಸಪ್ಲೈ ಇನ್ ದ ಫಾಲೋವಿಂಗ್ ಕೇಸ್. ಮಿಸ್ಟರ್ ಅರುಣ್ ಆಫ್ ಮ್ಯಾಂಗ್ಳೂರ್ ಕರ್ನಾಟಕ ಸೆಲ್ಸ್ 10 ರೆಫ್ರಿಜಿರೇಟರ್ ಟು ಮಿಸ್ಟರ್ ಭರತ್ ಆಫ್ ಮಂಡ್ಯ. ನೋಡಿ, ಮಂಗಳೂರಿಂದ ಮಂಡ್ಯಕ್ಕೆ ಸೇಲ್ ಮಾಡಿದ್ದಾರೆ, ಯಾವುದು ಪ್ಲೇಸ್ ಆಫ್ ಸಪ್ಲೈ? ಮಂಡ್ಯ ಅಷ್ಟೇ. ಕರ್ನಾಟಕ ಫಾರ್ ಡೆಲಿವರಿ ಅಟ್ ಮಿಸ್ಟರ್ ಭರತ್, ಪ್ಲೇಸ್ ಆಫ್ ಬಿಸ್ನೆಸ್ ಇನ್ ಮಂಡ್ಯ, ಕರ್ನಾಟಕ. ನೆಕ್ಸ್ಟ್, ಮಿಸ್ಟರ್ ಆಜಾದ್ ಆಫ್ ನಾಗ್ಪುರ್ ಮಹಾರಾಷ್ಟ್ರ ಸೆಲ್ಸ್ 20 TV ಟು ಮಿಸ್ಟರ್ ಭಗತ್ ಆಫ್ ಅಹಮದಾಬಾದ್, ಗುಜರಾತ್ ಫಾರ್ ಡೆಲಿವರಿ ಅಟ್ ಮಿಸ್ಟರ್ ಭರತ್, ಪ್ಲೇಸ್ ಆಫ್ ಬಿಸ್ನೆಸ್ ಇನ್ ಅಹಮದಾಬಾದ್. ನಾಗ್ಪುರಿಂದ ಅಹಮದಾಬಾದ್ಗೆ ಸೇಲ್ ಮಾಡಿದ್ದಾನೆ, ಯಾವುದು ಪ್ಲೇಸ್ ಆಫ್ ಸಪ್ಲೈ? ಎಲ್ಲಿಗೆ ಗೂಡ್ಸ್ ಹೋಗಿದೆ? ಅಹಮದಾಬಾದ್, ಸೊ ಅದುವೇ ಪ್ಲೇಸ್ ಆಫ್ ಸಪ್ಲೈ. ಸೊ ಮಿಸ್ಟರ್ ರಾಜ್ಗುರು ಎ ಸಪ್ಲೈ ರಿಜಿಸ್ಟರ್ಡ್ ಇನ್ UP ಹ್ಯಾವಿಂಗ್ ಪ್ರಿನ್ಸಿಪಲ್ ಪ್ಲೇಸ್ ಆಫ್ ಬಿಸ್ನೆಸ್ ಎಟ್ ನೋಯ್ಡಾ ಆಸ್ ಮಿಸ್ಟರ್ ಸುಖದೇವ್ ಆಫ್ ಅಹಮದ್, ಗುಜರಾತ್ ಟು ಡೆಲಿವರ್ 50 washing machine to his buyer
ಮಿಸ್ಟರ್ ಭಗತ್ ಎಟ್ ಜೈಪುರಿಂದ ಬೈ ಮಾಡಲಿಕ್ಕೆ ಹೇಳಿದ್ದಾನೆ. ಸೊ ಎಲ್ಲಿಂದ ಬೈ ಮಾಡಿದ್ದಾನೆ? ಗೂಡ್ಸ್. ಸೊ ಅದು ಪ್ರಿನ್ಸಿಪಲ್ ಪ್ಲೇಸ್ ಯಾವುದಿದೆ, ಸೊ ಅದು ಏನು ಪ್ಲೇಸ್ ಆಫ್ ಸಪ್ಲೈ ಆಗುತ್ತೆ. ಅವನಲ್ಲಿ ನೋಯ್ಡಾದಿಂದ ಬೈ ಮಾಡಿರುವಂಥದ್ದು. ಸೊ ಮಿಸ್ಟರ್ ಸುಭಾಷ್ ಚೆನ್ನೈ ಹ್ಯಾಸ್ ಲೀಸ್ಡ್ ಈಸ್ ಮಷಿನ್ ಕಾಸ್ಟ್ ₹8 lakh to ಮಿಸ್ಟರ್ ವಿವೇಕ್ ಹೈದರಾಬಾದ್ ಫಾರ್ ಪ್ರೊಡಕ್ಷನ್ ಆಫ್ ಗೂಡ್ಸ್ and a monthly rent of 40,000. After 14 months, Mr. Vivek requested Mr. Subhash to sell the machine to him 4 lakh to which is agreed to by Mr. Subhash. Rituparna Limited Udupi opens a new branch office at Cochin, Kerala. It purchases a building for office from Chinmay Building, Cochin. ಮಂಗಳೂರು ಉಡುಪಿಯಿಂದ ಉಡುಪಿ ಅವರು ಕೊಚ್ಚಿನಿಂದ ಪರ್ಚೇಸ್ ಮಾಡಿದ್ದಾರೆ. It also entered into separate contract with Chinmay Builder for purchase of pre-installed office furniture and fixtures in the building. Mr. Savarkar, Punjab, Jalandhar, Punjab, purchases machine from Mr. Bose, Jalandhar, Punjab, for being installed in his factory at Lucknow, UP, Uttar Pradesh. ಸೊ ಇಲ್ಲಿ ಸೊಲ್ಯೂಷನಲ್ಲಿ ನೋಡಿ, ಡಿಟರ್ಮಿನೇಷನ್ ಆಫ್ ಪ್ಲೇಸ್ ಆಫ್ ಸಪ್ಲೈ, ಸಿಚುವೇಶನ್ ನೋಡಿ, ಕ್ರೈಟೀರಿಯಾ ನೋಡಿ, ಪ್ಲೇಸ್ ಆಫ್ ಸಪ್ಲೈ ನೋಡಿ. ಇದರಲ್ಲಿ ಆನ್ಸರ್ ಯಾವುದಂದರೆ ಪ್ಲೇಸ್ ಆಫ್ ಸಪ್ಲೈ. ಫಸ್ಟ್ ಒನ್ ನೋಡಿ, ಸಪ್ಲೈ ಫ್ರಮ್ ಮ್ಯಾಂಗ್ಳೂರು ಟು ಮಂಡ್ಯ. ಎಲ್ಲಿಗೆ ಸಪ್ಲೈ ಆಗಿದ್ದು? ಮಂಡ್ಯ. ಸೊ ಕ್ರೈಟೀರಿಯಾ ಏನು? ಪ್ಲೇಸ್ ವೇರ್ ಡೆಲಿವರಿ ಟರ್ಮಿನೇಟ್ಸ್. ಡೆಲಿವರಿ ಹಾಕೋದು ಎಲ್ಲಿಗೆ? ಮಂಡ್ಯದಲ್ಲಿ. ಸೊ ಪ್ಲೇಸ್ ಆಫ್ ಸಪ್ಲೈ ಯಾವುದು? ಮಂಡ್ಯ, ಕರ್ನಾಟಕ. ನೆಕ್ಸ್ಟ್, ಸಪ್ಲೈ ಫ್ರಮ್ ನಾಗ್ಪುರ್ ಮಹಾರಾಷ್ಟ್ರ ಟು ಅಹಮದಾಬಾದ್ ಗುಜರಾತ್. ಇಲ್ಲಿ ಕೂಡ ಕ್ರೈಟೀರಿಯಾ ಏನು? ಪ್ಲೇಸ್ ವೇರ್ ಡೆಲಿವರಿ ಟರ್ಮಿನೇಟ್ಸ್. ಪ್ಲೇಸ್ ಆಫ್ ಸಪ್ಲೈ ಯಾವುದು? ಅಹಮದಾಬಾದ್, ಗುಜರಾತ್. ಥರ್ಡ್ ಕೇಸ್, ಸಪ್ಲೈ ಫ್ರಮ್ ಅಹಮದಾಬಾದ್ ಗುಜರಾತ್ ಎಟ್ ದ ಇನ್ಸ್ಟ್ರಕ್ಷನ್ ಆಫ್ ಎ ಥರ್ಡ್ ಪರ್ಸನ್ ಇನ್ ನೋಯ್ಡಾ, ಉತ್ತರ ಪ್ರದೇಶ್. ಲೊಕೇಶನ್ ಆಫ್ ದ ಥರ್ಡ್ ಪರ್ಸನ್ ಯಾವುದು? ನೋಯ್ಡಾ. ಯಾಕೆಂದರೆ ಇಲ್ಲಿ ಸಪ್ಲೈ ಫ್ರಮ್ ಅಹಮದಾಬಾದಿಂದ ಸಪ್ಲೈ ಆಗಿರೋದು. ಎಟ್ ದ ಇನ್ಸ್ಟ್ರಕ್ಷನ್ ಆಫ್ ಎ ಥರ್ಡ್ ಪರ್ಸನ್ ಇನ್ ನೋಯ್ಡಾ. ಓಕೆ, ನೋಯ್ಡಾಗೆ ಹೋಗುತ್ತೆ ಗೂಡ್ಸ್, ಹಾಗಾಗಿ ಅದು ಪ್ಲೇಸ್ ಆಫ್ ಸಪ್ಲೈ ನೋಯ್ಡಾ ಆಗುತ್ತೆ, ಉತ್ತರ ಪ್ರದೇಶ್. ನೆಕ್ಸ್ಟ್, ಸಪ್ಲೈ ಆಫ್ ಮಷಿನ್ ವಿಚ್ ಡಸ್ ನಾಟ್ ಇನ್ವಾಲ್ವ್ ಮೂಮೆಂಟ್. ಮೆಷಿನ್ ಸಪ್ಲೈ ಮಾಡಿದ್ದಾರೆ, ಅಲ್ಲಿ ಮೂಮೆಂಟ್ ಇಲ್ಲ, ಆಗ ಲೊಕೇಶನ್ ಆಫ್ ದ ಮೆಷಿನ್ ಎಟ್ ದ ಟೈಮ್ ಆಫ್ ಡೆಲಿವರಿ. ಸೊ ಮೆಷಿನ್ ಡೆಲಿವರಿ ಆಗೋದು ಎಲ್ಲಿ? ಮೂಮೆಂಟೇ ಆಗಲ್ಲ. ಸೊ ಹೈದರಾಬಾದಲ್ಲಿ ಇದೆ ಮೆಷಿನ್. ಸೊ ಯಾವುದು ಪ್ಲೇಸ್ ಆಫ್ ಸಪ್ಲೈ? ಹೈದರಾಬಾದಿ. ಸಪ್ಲೈ ಆಫ್ ಆಫೀಸ್ ಫರ್ನಿಚರ್ ಆ್ಯಂಡ್ ಫಿಕ್ಚರ್ ವಿಚ್ ಡಸ್ ನಾಟ್ ಇನ್ವಾಲ್ವ್ ಮೂಮೆಂಟ್. ಇಲ್ಲಿ ಕೂಡ ಅಷ್ಟೇ, ಈ ಫರ್ನಿಚರ್ ಮತ್ತು ಫಿಕ್ಚರ್ ಇದೆಲ್ಲ ಆಲ್ರೆಡಿ ಇನ್ಸ್ಟಾಲ್ಡ್, ಹಾಗಾಗಿ ಲೊಕೇಶನ್ ಆಫ್ ದ ಆಫೀಸ್ ಫರ್ನಿಚರ್ ಆ್ಯಂಡ್ ಫಿಕ್ಚರ್ ಎಟ್ ದ ಟೈಮ್ ಆಫ್ ಡೆಲಿವರಿ. ಎಲ್ಲಿಗೆ ಡೆಲಿವರಿ ಆಗುತ್ತೆ? ಅದು ಕೊಚ್ಚಿನಿಗೆ. ಸೊ ಕೊಚ್ಚಿನ್, ಕೇರಳ, ದಟ್ ಈಸ್ ಅ ಪ್ಲೇಸ್ ಆಫ್ ಸಪ್ಲೈ. ನೆಕ್ಸ್ಟ್, ಇನ್ಸ್ಟಾಲೇಷನ್ ಆಫ್ ಮಷಿನ್ ಇನ್ ಲಕ್ನೋ, ಉತ್ತರ ಪ್ರದೇಶ್. ಇದು ಉತ್ತರ ಪ್ರದೇಶದಲ್ಲಿ ಮಿಷಿನನ್ನು ಇದು ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಮಿಷಿನ್ ಕೊಟ್ಟಾಗ ಎಲ್ಲಿ ಇನ್ಸ್ಟಾಲ್ ಆಗಿದೆ ಅದೇ ಪ್ಲೇಸ್ ಆಫ್ ಸಪ್ಲೈ, ಪ್ಲೇಸ್ ಆಫ್ ಸಚ್ ಇನ್ಸ್ಟಾಲೇಷನ್. ಸೊ ಪ್ಲೇಸ್ ಆಫ್ ಸಪ್ಲೈ ಲಕ್ನೋ, ಉತ್ತರ ಪ್ರದೇಶ, ಯಾಕಂದರೆ ಅಲ್ಲೇ ತಾನೇ ಅದು ಇನ್ಸ್ಟಾಲ್ ಆಗಿರುವಂಥದ್ದು. ಸೊ ಇದು ಪ್ಲೇಸ್ ಆಫ್ ಸಪ್ಲೈಗೆ ಸಂಬಂಧಪಟ್ಟಿದ್ದು. ಪ್ರಾಕ್ಟಿಕಲ್ ಕ್ವಶನ್ಸ್ ಒಂದಿದೆ. ಸೊ ಈ ಪ್ರಾಕ್ಟಿಕಲ್ ಕ್ವಶನ್ಸನ್ನು ನೀವೇ ಸಾಲ್ವ್ ಮಾಡಿ. ಇದು ತುಂಬ ಸಿಂಪಲ್ ಕಾನ್ಸೆಪ್ಟ್. ಸೊ ಎಕ್ಸಾಮ್ಸಿಗೆ ಬರುವಂಥದ್ದು ತುಂಬ ರೇರ್ ಇದು. ಸೊ ಇದು ನಾನಿಲ್ಲಿ ಓದಲಿಕ್ಕೆ ಹೋಗೋದಿಲ್ಲ. ಸೊ ನೀವೇ ಇದನ್ನು, ಈ ಪಾಯಿಂಟ್ಸ್ ಇದೆ ಇಲ್ಲಿ ಮಾತ್ರ, ಇಲ್ಲಿ ನಂಬರ್ ಸ್ವಲ್ಪ ಆಚೆ ಆಗಿದೆ. 1 2 ಆಮೇಲೆ 1 2 3 ಅಂತ ಇದೆಯಲ್ಲ, ಅದು ಕಂಟಿನ್ಯೂಸ್ ಆಗಿ ನಂಬರ್ ಹಾಕ್ಬಿಡಿ. 1 2 3 4 5 6 ಅಂತಲೇ ಇರಲಿ ನಂಬರ್. ಹಾಗೆ ಇಲ್ಲಿ ಮಿಸ್ಟರ್ ರಾಜ್ ಆಫ್ ಪುಣೆ ಮಹಾರಾಷ್ಟ್ರ ಸೆಲ್ಸ್ ದ ಸೆಟ್ ಆಫ್ TV ಟು ಮಿಸ್ಟರ್ ವಿನೋದ್ ಆಫ್ ಬ್ಯಾಂಗ್ಳೂರು. ಮಹಾರಾಷ್ಟ್ರದಿಂದ ಬ್ಯಾಂಗ್ಳೂರಿಗೆ ಸೇಲ್ ಮಾಡಿದ್ದಾನೆ. ಯಾವುದು ಪ್ಲೇಸ್ ಆಫ್ ಸಪ್ಲೈ? ಬ್ಯಾಂಗ್ಳೂರು. ಚರಣ್ ಟ್ರೇಡರ್ ಇನ್ ಮಹಾರಾಷ್ಟ್ರ ರಿಸೀವ್ಸ್ ಆನ್ ಆರ್ಡರ್ ಫ್ರಮ್ ಕ್ವೀನ್ಸ್ ಅಸೋಸಿಯೇಟ್ ಇನ್ ಲಂಡನ್ ಟು ಡೆಲಿವರ್ 100 ಸೆಲ್ಸ್ ಫೋನ್ ಟು ಮಹೇಶ್ವರಿ ಡೀಲರ್ ಇನ್ ಮಹಾರಾಷ್ಟ್ರ. ಸೊ ಮಹೇಶ್ವರಿ ಡೀಲರ್ ಇನ್ ಮಹಾರಾಷ್ಟ್ರಕ್ಕೆ ಡೆಲಿವರಿ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಮಹೇಶ್ವರಿ ಡೀಲರ್ ಇನ್ ಮಹಾರಾಷ್ಟ್ರ ಪ್ಲೇಸ್ ಆಫ್ ಸಪ್ಲೈ ಆಗುತ್ತೆ. ಅಮರ್ ಇನ್ ಲಕ್ನೋ ಬೈಸ್ ಫ್ರಮ್ ಗೂಡ್ಸ್ ಫ್ರಮ್ ಮಿಸ್ಟರ್ ತೇಜಸ್ ಇನ್ ಮುಂಬೈ ಆ್ಯಂಡ್ ರಿಕ್ವೆಸ್ಟ್ ದ ಸೆಲ್ಲರ್ ಟು ಸೆಂಡ್ ದ ಗೂಡ್ಸ್ ಟು ನಾಗ್ಪುರ್. ಬಟ್ ಇಲ್ಲಿ ಬೈ ಆಗಿರೋದು ಎಲ್ಲಿಂದ? ಬೈ ಗೂಡ್ಸ್ ಫ್ರಮ್ ತೇಜಸ್ ಇನ್ ಮುಂಬೈ, ಆಮೇಲೆ ಡೆಲಿವರಿ ಆಗೋದು ಎಲ್ಲಿಗೆ? ನಾಗ್ಪುರಿಗೆ. ಸೊ ಗೂಡ್ಸ್ ಎಲ್ಲಿ ರೀಚ್ ಆಗುತ್ತೆ? ಸೊ ಅದು ಪ್ಲೇಸ್ ಆಫ್ ಸಪ್ಲೈ ಆಗುತ್ತೆ. ಸೊ ಹಾಗೇ ಪ್ರತಿಯೊಂದನ್ನು ಕೂಡ ನೋಡಿ ನೀವು. ಸೊ ನೀವೇ ಟ್ರೈ ಮಾಡಿರಿ ಪ್ರಾಕ್ಟಿಕಲ್ ಕ್ವಶನ್ಸ್. ಥ್ಯಾಂಕ್ ಯು.